ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾಂಗ್ರೆಸ್ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೃತಪಟ್ಟ ದಿನವನ್ನು ದೇಶಾದ್ಯಂತ ಪರಿನಿರ್ವಾಣ ದಿನವಾಗಿ ಆಚರಿಸಲಾಗುತ್ತಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಮನ ಸಲ್ಲಿಸಲಾಗಿದೆ ಎಂದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರು ನಡೆಸಿದ ಹೋರಾಟ ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಎಲ್ಲರಿಗೂ ಅನುಕರಣೀಯ. ಅವರ ಹಾದಿಯಲ್ಲಿ ಎಲ್ಲರೂ ನಡೆಯೋಣ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಡಿಸೆಂಬರ್ 6, 1956ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಹೊಂದಿದರು. ಅವರ ಡೆತ್ ಆ್ಯನಿವರ್ಸರಿ ಏನಿದೆ ಅದನ್ನು ಮಹಾಪರಿನಿರ್ವಾಣ ದಿವಸವನ್ನಾಗಿ ಈ ನಮ್ಮ ದೇಶದಲ್ಲಿ 68ನೇ ಇವತ್ತು ಮಹಾಪರಿನಿರ್ವಾಣ ದಿನಾಚರಣೆ. ಈ ದಿನಾಚರಣೆಯನ್ನು ನಾವು ಕಾಂಗ್ರೆಸ್ ಆಫೀಸ್ನಲ್ಲಿ ಪ್ರತಿ ವರ್ಷವೂ ಆಚರಿಸ್ತಿದ್ದೇವೆ. ಹಾಗೆ ಈ ವರ್ಷ ಕೂಡ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳು ಸೇರಿ ಆಚರಿಸಿದ್ದೇವೆ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಮುಖಂಡರಾದ ಮುನಿಸ್ವಾಮಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿದ್ದಾರೆ. ಅವರ ತತ್ವ ಸಿದ್ಧಾಂತಗಳು, ಗುಣಗಳನ್ನ ಮತ್ತು ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಬಗ್ಗೆ ಮೊನ್ನೆ ಇನ್ನು ನವೆಂಬರ್ 26ರಂದು 75ನೇ ವರ್ಷದ ಸಂವಿಧಾನ ದಿನವನ್ನು ಆಚರಣೆ ಮಾಡುವ ಮೂಲಕ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡಿದ್ವಿ. ಇವತ್ತು ಅವರ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಅವರನ್ನು ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಏನು ಬಾಬಾ ಡಾಕ್ಟರ್ ಅಂಬೇಡ್ಕರ್ ಅವರು ಮೃತಪಡ್ತಾರೆ, ಆ ದಿನವನ್ನು ಪರಿನಿರ್ವಾಣ ದಿನ ಅಂತೇಳಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿರಂತರವಾಗಿ ಆಚರಣೆ ಮುಂದುವರಿಯುತ್ತೆ ಕೂಡ. ಯಾರೇ ಏನೇ ಮಾಡಿದ್ರು, ಯಾಕೆಂದರೆ ಮನುಷ್ಯ ಹುಟ್ಟು ಸಹಜ, ಸಾವು ಅನಿವಾರ್ಯ. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಧರ್ಮ ಯಾವುದು, ಅವರು ಮೃತಪಟ್ಟ ಧರ್ಮ ಯಾವುದು, ಇದೆರಡೂ ಕೂಡ ಗೌಣ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಿರಂತರವಾಗಿರುತ್ತೆ. ಅವರ ಸಾವಿನ ನಂತರನೂ ಕೂಡ ಅವರ ಕೊಡುಗೆಗಳು ನಮ್ಮ ದೇಶಕ್ಕೆ ನಿರಂತರವಾಗಿ ಸರ್ವರಿಗೂ, ಸರ್ವಧರ್ಮಕ್ಕೂ, ಸರ್ವಕಾಲಕ್ಕೂ ದೊರಕ್ತಾ ಇದೆ ಅನ್ನೋ ವಿಚಾರವನ್ನು ಹೇಳಿ ಮತ್ತೊಮ್ಮೆ ನಾವು ಈ ದಿವಸ ಅವರನ್ನು ನೆನೆಸ್ಕೊಳ್ಳುವ ಮೂಲಕ ಅವರಿಗೆ ನಮನಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ದೇವಪ್ಪ ಮಳ್ಳಿಗೆವಾಳ್, ಅಶೋಕ್ ನಾಯ್ಕರಹಳ್ಳಿ, ಚಂದ್ರು, ರಘು ದಾಸರಕೊಪ್ಪಲು, ವೆಂಕಟೇಶ್, ಕೃಷ್ಣಕುಮಾರ್, ಗಂಡಸಿ ಕುಮಾರ್, ಜಿಎಸ್ ಕುಮಾರಸ್ವಾಮಿ, ರವಿಕುಮಾರ್, ಬಸವರಾಜ್, ಪ್ರಕಾಶ್ ಗೌಡಗೆರೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.